ಒಂದೇ ಕಸ್ಟಮರ್ಸ್ ಇಷ್ಟು ಫೇಶಿಯಲ್ ಬಾಂಬ್ ತಗೊಂಡಿದ್ದಾರೆ. ಇಷ್ಟು ಕಸ್ಟಮರ್ ಯಾರು? ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಬೆನಕ ಎಂಟರ್ಪ್ರೈಸಸ್ ಇಂದ ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಮ್ ಶಾಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನೀವೇ ಪ್ರಾಡಕ್ಟ್ ಬಗ್ಗೆಲಿ ನೋಡ್ತಾ ಇದ್ದೀರಾ, ಪ್ರತಿಯೊಬ್ರು ಯೂಸ್ ಮಾಡ್ತಾ ಇದ್ದೀರಾ. ಅದರಲ್ಲಿ ಫೇಶಿಯಲ್ ಬಾಂಬ್ ಅನ್ನೋದು ಸುಮಾರು 2-3 ವಿಡಿಯೋ ಮಾಡಿದ್ದು. ಬಟ್ ಆದ್ರೂ ಕೂಡ ಇವತ್ತು ಪ್ರತಿಯೊಬ್ರು ಯೂಸ್ ಮಾಡಿರೋರು ಫೇಶಿಯಲ್ ಬಾಂಬ್ ಅಂದ್ರೆ ಏನು, ಫೇಶಿಯಲ್ ಬಾಂಬ್ ಯಾಕೆ ಯೂಸ್ ಮಾಡ್ಬೇಕು, ಅದ್ರದ್ದೊಂದು ವಿಡಿಯೋ ಮಾಡಿ ಅಂತ ಸುಮಾರು ಜನ ಕೇಳ್ತಿದ್ರಿ. ಇವತ್ತು ಅದೊಂದು ವಿಡಿಯೋ ಅಪ್ಡೇಟ್ ಏನಪ್ಪಾ ಅಂದ್ರೆ, ನೋಡಿ ಫ್ರೆಂಡ್ಸ್, ಒಂದೇ ಕಸ್ಟಮರ್ಸ್ ಇಷ್ಟು ಫೇಶಿಯಲ್ ಬಾಂಬ್ ತಗೊಂಡಿದ್ದಾರೆ. ಇಷ್ಟು ಕಸ್ಟಮರ್ ಯಾರು? ಸ್ವಾತಿ ಅನ್ನೋರು. ಫೇಶಿಯಲ್ ಬಾಂಬು 60 ಪೀಸ್. ಇದು ಒಂದು ಬಾಕ್ಸ್ ಅಲ್ಲಿ 10 ಪೀಸ್ ಇರುತ್ತೆ. 60 ಪೀಸ್ ತಗೊಂಡಿದ್ದಾರೆ. ಸ್ಯಾನಿಟರಿ ಪ್ಯಾಡು ಮತ್ತೆ ಸಿರಮು ಮತ್ತೆ ಡ್ರಾಪ್ಸು, ಡೇ ನೈಟ್ ಕ್ರೀಮು, ಸ್ಮಾಲ್ ಕ್ರೀಮು, ಆಯಿಲು, ಸೋಪ್ಸು, ಫೇಶಿಯಲ್ ಬಾಂಬು, ಏರ್ ಕಲರ್ಸ್, ಸುಮಾರು ಪ್ಯಾಕಿಂಗ್. ಈ ತರ ನಮ್ಮ ಶಾಪ್ ಅಲ್ಲಿ ಡೈಲಿ ಅಪ್ಡೇಟ್ ಆಗ್ತಿರುತ್ತೆ. ನಾನು ಯಾಕಂದ್ರೆ ಎಲ್ಲಾ ಒಂದೊಂದು ವಿಡಿಯೋನು ಸಾಮಾನ್ಯವಾಗಿ ಮಾಡಿದ್ದೀನಿ, ಒಂದೊಂದು ವಿಡಿಯೋ ಮಾಡಿದ್ದೀನಿ. ಬಟ್ ಇವತ್ತು ಪ್ರತಿಯೊಬ್ರು ಕೇಳ್ತಿರ್ತೀರ ಫೇಶಿಯಲ್ ಬಾಂಬ್ ಅಂದ್ರೆ ಏನು, ಫೇಶಿಯಲ್ ಬಾಂಬ್ ಯಾಕೆ ಯೂಸ್ ಮಾಡ್ಬೇಕು, ಅದರಿಂದ ನಮ್ಗೆ ಉಪಯೋಗ ಏನು ಅಂತ. ಫ್ರೆಂಡ್ಸ್, ಇಲ್ಲಿ ಫೇಶಿಯಲ್ ಬಾಂಬ್ ಅನ್ನೋದು ಬಂದು 2 ಟೈಪ್ ಅಲ್ಲಿ ಬರುತ್ತೆ. ಫಸ್ಟ್ ಆಫ್ ಆಲ್ ಒಂದು ಈ ತರ ಬರುತ್ತೆ ಗೋಲ್ಡ್ ಕಲರ್ ಅಲ್ಲಿ, ಇನ್ನೊಂದು ಸ್ಮಾಲ್ ಐಟಮ್ಸ್ ಅಲ್ಲಿ ಥಿಕ್ ಆಗಿ ಬರುತ್ತೆ. ನಮ್ಮಲ್ಲಿ 2 ತರನು ಇದೆ. ಬಟ್ ಕಸ್ಟಮರ್ 2ರಲ್ಲೂ ರಿಸಲ್ಟ್ ಶೇರ್ ಮಾಡಿದಿರ. ಬಟ್ ಜಾಸ್ತಿ ಮೂವಿಂಗ್ ಇದು ಹೋಗ್ತಿದೆ. ಬಟ್ ಇದು ಬಂದು ನೋಡಿ ಫ್ರೆಂಡ್ಸ್, ಇದು ಒಂದು 5 ಗ್ರಾಮ್ಸ್ 6 ಗ್ರಾಮ್ಸ್ ಸಿಗುತ್ತೆ. ಇದು ಏನಕ್ಕೆ ಯೂಸ್ ಮಾಡ್ಬೇಕು ಅಂದ್ರೆ, ಡೈಲಿ ಏನ್ ಯೂಸ್ ಮಾಡಬೇಡಿ. ಇನ್ಸ್ಟೆಂಟ್ ಗ್ಲೋ ಅಂದ್ರೆ ಏನು, ನಾವೇನಾದ್ರೂ ಫಂಕ್ಷನ್ ಟೈಮ್ಸ್ ಇರ್ಬೋದು, ಅಥವಾ ನಾವು ಏನಾದ್ರೂ ಇಂಪಾರ್ಟೆಂಟ್ ಹೊರಗಡೆ ಹೋಗುವಾಗ ಫಂಕ್ಷನ್ಗಳಿಗೂ ಇದ್ದಾಗ ನಾವೇನ್ ಮಾಡ್ತೀವಿ, ಪಾರ್ಲರ್ಗೆ ಹೋಗ್ತೀವಿ, ಫೇಶಿಯಲ್ ಮಾಡಿಸ್ಕೋತೀವಿ. ಮತ್ತೆ ನಾವು ಮನೇಲೆ ಪ್ರಿಪೇರ್ ಮಾಡ್ಕೋತೀವಿ. ಪ್ಯಾಕ್ಗಳು ಇರ್ಬೋದು, ಎಕ್ಸ್ಟ್ರಾ ಕೇರ್ ಏನ್ ತಗೋತೀವಿ, ಅದ್ರ ಬದಲಾಗಿ ಗ್ಲೋ ಬರೋದಕ್ಕೋಸ್ಕರ ಇದು ಫೇಶಿಯಲ್ ಬಾಂಬ್ ಅನ್ನೋದು. ಇದನ್ನ ಯೂಸ್ ಮಾಡಿದ್ರೆ ನಾವೇನು ಗೋಲ್ಡನ್ ಫೇಶಿಯಲ್ ಮಾಡ್ತೀವಿ, ಆ ರಿಸಲ್ಟ್ ಶೈನಿಂಗ್ ಇರುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಸುಮಾರು ಜನ ಯೂಸ್ ಮಾಡ್ತಿದ್ದೀರಾ, ರಿಸಲ್ಟ್ ಕೂಡ ಹೇಳ್ತಿದ್ದೀರಾ. ನಾವು ಕೂಡ ಯೂಸ್ ಮಾಡ್ತೀವಿ. ಈಗ ನಮ್ ಪಾರ್ಲರ್ ಬರೋ ಪ್ರತಿಯೊಬ್ಬರಿಗೂ ನಾನೊಂದು ಫ್ರೀ ಆಗಿ ಗಿಫ್ಟ್ ಆಗಿ ಕಳ್ಸಿರ್ತೀನಿ. ಮತ್ತೆ ಅವ್ರು ಬಂದೇ ಬರ್ತಾರೆ ಅಂತ. ನೋಡಿ, ಇದಿಷ್ಟು ಈಗ ರೀಸ್ಟಾಕ್ ಬಂದಿದೆ. ಯಾಕಂದ್ರೆ ಒಂದೊಂದ್ಸರಿ ಕೆಲವೊಂದ್ ಟೈಮ್ ಅಲ್ಲಿ ಸ್ಟಾಕ್ ಸಿಗ್ತಾ ಇರ್ಲಿಲ್ಲ. ಈಗ ಎನಿ ಟೈಮ್ ಸ್ಟಾಕ್ ನಮ್ ಶಾಪ್ ಅಲ್ಲಿ ಇರುತ್ತೆ. ಪ್ರಾಡಕ್ಟ್ ಅಷ್ಟೇ ಎಲ್ಲಾ ಐಟಮ್ಸು ಇರುತ್ತೆ. ಒಂದಿನ 2 ದಿನ ಮಾತ್ರ ಡಿಫ್ರೆನ್ಸ್ ಖಾಲಿ ಆಗಿರುತ್ತೆ. ನೋಡಿ, ಈ ಒಂದು ಬಾಕ್ಸ್ ಅಲ್ಲಿ ಬಂದು 10 ಪೀಸ್ ಇರುತ್ತೆ ಫ್ರೆಂಡ್ಸ್. 10 ಪೀಸ್ ಇರುತ್ತೆ. ಒಂದು ಪೀಸ್ ಬಂದು 50 ರೂಪೀಸ್ ಚಾರ್ಜಸ್ ಮಾಡ್ತೀವಿ. 50 ರೂಪೀಸ್ ಚಾರ್ಜಸ್. ಬಾಕ್ಸ್ ತಗೊಂಡ್ರೆ 400 ರೂಪೀಸ್ ಹಾಕೊಡ್ತೀವಿ. ಅಲ್ಲಿಗೆ 40 ರೂಪೀಸ್ ಬರುತ್ತೆ. ಸೊ ನಾವೇನ್ ಹೇಳ್ತೀವಿ ಅಂದ್ರೆ, ಏನು ನಮ್ಮ ಬ್ಯೂಟಿ ಪ್ರಾಡಕ್ಟ್ ಅಲ್ಲಿ ಯೂಸ್ ಮಾಡ್ತಿದ್ದೀರಾ, ಸ್ಮಾಲ್ ಕ್ರೀಮ್ ಆಗಿರ್ಬೋದು, ನೈಟ್ ಟು ಡೇ ಯೂಸ್ ಆಗಿರ್ಬೋದು, ಏನ್ ಯೂಸ್ ಮಾಡ್ತಿದ್ದೀರಾ, ಇದ್ರ ಮಧ್ಯ ನಿಮ್ಗೆ ಏನಾದ್ರೂ ಫಂಕ್ಷನ್ ಟೈಮ್ಸು ಮತ್ತೆ ಇನ್ಸ್ಟೆಂಟ್ ಗ್ಲೋ ಬರಬೇಕು, ನಾವು ಫೇಶಿಯಲ್ ಹೋಗ್ಬೇಕು ಅನ್ನೋರು ಇದು ಒಂದನ್ನ 10 ನಿಮಿಷ ಒಂದು ಮಗ್ಗಲ್ಲಿ ನೀರ್ ತಗೊಂಡು ಸುಮ್ನೆ ಬ್ಲೆಂಡ್ ಮಾಡಿ, ಹಂಗನ್ಬಿಟ್ಟು ರಬ್ಬಾಗಿ ಉಜ್ಬೇಡಿ. ಸಾಫ್ಟ್ ಆಗಿ ಸ್ಮೂತ್ ಆಗಿ ಸ್ವಲ್ಪ ರಬ್ ಮಾಡಿ. ಬಟ್ ಏನು ಅಂದ್ರೆ, ಇದು ಆಕ್ಚುಲಿ ಬಂದು ಇದೊಂದು ಫುಲ್ ಬ್ಲೆಂಡ್ ಆಗ್ಬೇಕು. 20 ನಿಮಿಷವರೆಗೂ ತಗೊಳುತ್ತೆ. ನಾನ್ ಹೇಳ್ತೀನಿ 20 ನಿಮಿಷ ಏನ್ ಬೇಡ, ಇದ್ರಲ್ಲಿ ಆಫ್ ಮಾಡ್ಕೊಂಡು 2 ಟೈಮ್ ಯೂಸ್ ಮಾಡಿ ಅಂತ. ಯಾಕಂದ್ರೆ ಇದು ಆ ತರ ಗ್ಲೋ ಬರುತ್ತೆ, ಶೈನಿಂಗ್ ಆಗಿ. ಹಂಗನ್ಬಿಟ್ಟು ಮಾರ್ಕೋ ಪಿಂಪಲ್ ಹೋಯ್ತು ಅನ್ನೋದಲ್ಲ, ಇರೋ ಫೇಸ್ ಸಾಫ್ಟ್ನೆಸ್ ಆಗಿ ಶೈನಿಂಗ್ ಆಗಿ ಇನ್ಸ್ಟೆಂಟ್ ಗ್ಲೋ ಬರುತ್ತೆ. ಇನ್ಸ್ಟೆಂಟ್ ಗ್ಲೋ ಬರೋದಕ್ಕೆ ಸ್ಕ್ರಬ್ ಆಗಿರ್ಬೋದು, ಈ ತರ ಫೇಶಿಯಲ್ ಬಾಂಬ್ಸ್ ಗಳಾಗಿರ್ಬೋದು, ಆಮೇಲೆ ಪ್ಯಾಕ್ಗಳಾಗಿರ್ಬೋದು, ಅದೆಲ್ಲ ಇನ್ಸ್ಟೆಂಟ್ ಅಂದ್ರೆ ಬೇಗ ಎಮರ್ಜೆನ್ಸಿ ಇಮಿಡಿಯೇಟ್ ಆಗಿ ಬರೋದಕ್ಕೋಸ್ಕರ. ಇದೆಲ್ಲ ಕ್ರೀಮ್ಸ್ ಎಲ್ಲ ಬಂದು ತಿಂಗಳಾರು ಗಂಟೆ ನ್ಯಾಚುರಲ್ ಆಗಿ ಬರೋ ಅಂತದ್ದು. ಸೊ ಇದನ್ನ ಯಾರ್ಯಾರು ಯೂಸ್ ಮಾಡಿಲ್ಲ, ಖಂಡಿತ ಯೂಸ್ ಮಾಡಿ. ಇದು ಪ್ರೈಸು ಕೂಡ ರೀಸನಬಲ್ ಆಗಿರುತ್ತೆ. ಜಸ್ಟ್ 50 ರೂಪೀಸ್ ಇರುತ್ತೆ. ನಾವು ಒಂದು ಫೇಸ್ ಪ್ಯಾಕ್ಗೆ ಮತ್ತೆ ನಾವು ಒಂದು ಹೊರಗಡೆ ಒಂದು ಏನ್ ಪ್ಯಾಕ್ ಹಾಕ್ತಿವಿ ಅದಕ್ಕಿಂತ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ, ರೀಸನಬಲ್ ಪ್ರೈಸ್ ಇದೆ. ಪ್ರತಿಯೊಬ್ರು ಯೂಸ್ ಮಾಡಿ. ನಮ್ಮ ಪ್ರಾಡಕ್ಟ್ ಅಲ್ಲಿ ಯಾರ್ಯಾರು ಬುಕ್ ಮಾಡ್ತಾರೆ ಎಲ್ಲರೂ ಆಡ್ ಮಾಡಿರ್ತಾರೆ. ನೋಡಿ, ಇವ್ರು ಯಾರೋ ಒಂದ್ ಬಾಕ್ಸೇ ತಗೊಂಡಿದ್ದಾರೆ. ಇವ್ರ ಹೆಸರೇನು, ಇವ್ರ ಹೆಸರು ನಾಗರತ್ನ. ನೋಡಿ, ಒಂದೊಂದ್ ಬಾಕ್ಸೇ ತಗೊಂಡಿದ್ದಾರೆ. ಸೊ ಹಂಗೆ ಪ್ರತಿಯೊಬ್ರು ತಗೋತಿದ್ದಾರೆ. ನಾನೊಂದು ಅಪ್ಡೇಟ್ ಕೊಟ್ಟಿರ್ಲಿಲ್ಲ ನಿಮ್ಗೆ. ಇನ್ನು ಯಾರ್ಯಾರು ನಮ್ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ, ಖಂಡಿತ ಒಂದ್ಸರಿ ಯೂಸ್ ಮಾಡಿ. ಆಮೇಲೆ ಯಾವುದೇ ಪ್ರಾಡಕ್ಟ್ ಅಲ್ಲಿ ಕೂಡ ಮೆಡಿಷನ್ ಅನ್ಕೊಂಡು ಯೂಸ್ ಮಾಡ್ಬೇಡಿ. ನಾವು ಡೈಲಿ ಏನು ರೊಟೀನ್ ಆಗಿ ಯೂಸ್ ಮಾಡ್ತೀವಿ ಆ ತರ ಅಂತ ಯೂಸ್ ಮಾಡ್ಕೊಡಿ. ಯಾಕಂದ್ರೆ ಎಲ್ಲಾರು ಹೇಳ್ದಂಗೆ ನಮ್ದು ಕ್ಲಿಯರ್ ಆಗೋಯ್ತು, ನಿಮ್ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಎಲ್ಲ ಹೇಳ್ತಾರೆ. ಬಟ್ ನಾನೇನ್ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಇದ್ರಲ್ಲೂ ಪರ್ಮನೆಂಟ್ ಸೊಲ್ಯೂಷನ್ ಹೇಳಕ್ ಆಗಲ್ಲ. ಯಾಕಂದ್ರೆ ನಾವು ಇವತ್ತಿದ್ದವ್ರು ಇವತ್ತಿರಲ್ಲ ಅಂದಾಗ ಯಾವುದೇ ಪ್ರಾಡಕ್ಟ್ ಅಲ್ಲೂ ಕೂಡ ಇದನ್ನೇ ಗ್ಯಾರಂಟಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ
ಇದು ಪ್ರಾಡಕ್ಟ್ ಬರೋ ಜಾಗದಲ್ಲೂ ಕೂಡ 1 ಮಂತ್ 2 ಮಂತ್ಸ್ ಸ್ವಲ್ಪ ಓನರ್ ಇಲ್ದಿರೋ ಕಾರಣದಿಂದ ವರ್ಕರ್ಸ್ ಮಾಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಅನ್ಸ್ತು. ಬಟ್ ನಮ್ ಜನ ಕಂಡಿಡಿದ್ರು. ಸೊ ಹಂಗಾಗಿದಾಗ ಪರ್ಮನೆಂಟು ಇದು ಗ್ಯಾರಂಟಿ ಇದು ಅಂತ ನಾವ್ ಹೇಳಲ್ಲ. ಬಟ್ ಚೆನ್ನಾಗಿರುತ್ತೆ, ಕೆಮಿಕಲ್ಸ್ ಇರಲ್ಲ, ಆಮೇಲೆ ಪ್ರೈಸ್ ಹೆವಿ ಇರಲ್ಲ, ಮತ್ತೆ ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ. ನೋಡಿ ನಾನು ಬೆಳಗ್ಗೆ ಬಂದಿದ್ದೀನಿ, ನಾನು ಏನೂ ಮೇಕಪ್ ಮಾಡಿಲ್ಲ, ನಾನು ಹೆವಿ ಬಿಸಿ ಇರೋದ್ರಿಂದ ಸಿಲ್ವರ್ ಗೋಲ್ಡ್ ಕೊಡ್ಬೇಕು. ಅಲ್ಲಿ ಫೋನ್ ತಗೊಂಡ್ರೆ ಇವೆಲ್ಲ ಪ್ಯಾಕಿಂಗ್ ಮಾಡಕ್ಕಾಗಲ್ಲ, ವಿಡಿಯೋಗಳು ಮಾಡಕ್ಕಾಗಲ್ಲ. ಆದ್ರೂ ಜಸ್ಟ್ ಇಷ್ಟೇ ನಾನು ರೆಡಿ ಆಗೋದು. ಬಟ್ ಪ್ರತಿಯೊಬ್ರು ಹೇಳ್ತಿದ್ದಾರೆ ಈ ನನ್ನ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಮೇಕಪ್ ಅವಶ್ಯಕತೆ ಇಲ್ಲ, ಪಾರ್ಲರ್ಗೆ ಖರ್ಚಿಲ್ಲ, ಮತ್ತೆ ಅನಾವಶ್ಯಕವಾಗಿ ಬೇರೆ ಬೇರೆ ಪ್ರಾಡಕ್ಟ್ ನ ತುಂಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ರೀಸನಬಲ್ ಪ್ರೈಸ್ ಇರುತ್ತೆ. ಯಾವುದೇ ಪ್ರಾಡಕ್ಟ್ ನಮ್ಮಲ್ಲಿ ಸುಮಾರು 25ರಿಂದ 30 ಪ್ರಾಡಕ್ಟ್ ಇರುತ್ತೆ. ಪ್ರತಿಯೊಂದು ಪ್ರಾಡಕ್ಟ್ ನ ಒಂದೊಂದ್ಸರಿ ಟೆಸ್ಟ್ ಮಾಡಿ ಅಂತ ಹೇಳ್ತಾ, ಪ್ರತಿಯೊಬ್ರು ದಯವಿಟ್ಟು ಹೇಳ್ತೀನಿ ವಿಡಿಯೋ ಮಾಡ್ಕೊಂಡು ಓಪನ್ ಮಾಡ್ಬೇಕು. ಯಾರು ವಿಡಿಯೋ ಮಾಡ್ಕೊಂಡು ಓಪನ್ ಮಾಡಿಲ್ಲ ಅಂತ ಅಂದ್ರೆ ನಾವು ಏನಾದ್ರೂ ಪ್ರಾಡಕ್ಟ್ ಇಲ್ಲ ಅಂದ್ರೆ ಕೊಡೋದಿಲ್ಲ. ನೀವ್ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ನಾವು ಕೊಡೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಮಾಡ್ಕೊಂಡು ಓಪನ್ ಮಾಡಿದಾಗ ಅದ್ರೊಳಗಡೆ ಇದೆಯಾ ಇಲ್ವಾ ಅನ್ನೋ ನಮ್ಗೆ ಗೊತ್ತಾಗುತ್ತೆ. ಸುಮ್ನೆ ಇಟ್ಬಿಟ್ಟು ನಾವು ಐಟಮ್ಸ್ ಕಳ್ಸಿದ್ರೆ ಅದನ್ನ ಕೊಡಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದೇ ಒಂದು ಪ್ರಾಡಕ್ಟ್ ಇದೆ, ಅದನ್ನ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇಲ್ಲಿ ಪ್ರಾಡಕ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗ್ತಿದೆ. ಯಾಕಂದ್ರೆ ವೆಬ್ಸೈಟ್ ಅಲ್ಲಿ ಸರ್ವರ್ ಇಲ್ಲ ಅಂದ್ರೆ ಅದನ್ನ ಪ್ರಿಂಟ್ ತೆಗಿಯಕ್ ಆಗಲ್ಲ, ಪೋಸ್ಟ್ ಅಲ್ಲಿ ತಗೊಂಡಿರಲ್ಲ. ಫ್ರೆಂಡ್ಸ್, ನಮ್ ಶಾಪ್ ಅಲ್ಲಿ ಯಾರಿಗೂ ಪ್ರಾಡಕ್ಟ್ ರೀಚ್ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೂ ಕೂಡ 1 ವಾರ 15 ದಿನದ ಒಳಗಡೆ ರೀಚ್ ಆಗುತ್ತೆ. ಯಾರಿಗೆ ಸಿಕ್ಕಿಲ್ಲ, ರೀಚ್ ಆಗಿರಲ್ಲ, ಅವರು ಮೆಸೇಜ್ ಮಾಡಿ. ಯಾಕಂದ್ರೆ ನಮಗೆ ಗೊತ್ತಾಗಲ್ಲ, ತುಂಬಾ ಮೆಸೇಜಸ್, ತುಂಬಾ ಕಾಸಿದ್ದಾಗ ಬ್ಯಾಕ್ ಹೋದಾಗ ನಮ್ಗೆ ಗೊತ್ತಾಗಲ್ಲ. ಇನ್ಫಾರ್ಮ್ ಮಾಡಿ, ಮೆಸೇಜ್ ಹಾಕಿ. ನಮ್ಗೆ 5 days ಎಬೋ ಯಾರಿಗೆ ಬಂದಿಲ್ಲ ಅವರು ಮೆಸೇಜ್ ಹಾಕಿ. ಪ್ರತಿಯೊಬ್ರು ಪ್ರಾಡಕ್ಟ್ ರೀಚ್ ಆಗ್ತಾ ಹೋಗಿರುತ್ತೆ. ಮತ್ತೆ ಯಾರ್ಯಾರು ನಮ್ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ಒಂದ್ಸರಿ ಯೂಸ್ ಮಾಡಿ. ಮತ್ತೆ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಬೇಜಾರ್ ಮಾಡ್ಕೋಬಿಡಿ. ಯಾವ್ದೋ ಪೇಜ್ ಅಲ್ಲಿ ತಂದ್ಬಿಟ್ಟು ಅವ್ರ ಹತ್ರ ತಗೊಂಡೋ ರಿಸಲ್ಟ್ ಬಂದಿಲ್ಲ, ನಿಮ್ ಚೆನ್ನಾಗಿತ್ತು ಅಂತ ದಯವಿಟ್ಟು ನಮ್ಮ ಹತ್ರ ಹೇಳಕ್ ಬರ್ಬೇಡಿ. ಯಾಕಂದ್ರೆ ಎಲ್ಲಾ ಬಿಸ್ನೆಸ್ ಮಾಡ್ತಿರ್ತಾರೆ, ಎಲ್ಲಾದು ನನಗ್ ಬೇಕಾಗಿಲ್ಲ. ನನ್ನ ಹತ್ರ ಏನ್ ಐಟಮ್ಸ್ ತಗೊಂಡಿರ್ತೀರಾ ನನ್ನನ್ನ ಪ್ರಶ್ನೆ ಮಾಡಿ, ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅನ್ಬಿಟ್ಟು. ಮೇಡಮ್ ಇವ್ರ ಹತ್ರ ತಗೊಂಡಿದೀವಿ, ಯಾವ್ದು ಚೆನ್ನಾಗಿಲ್ಲ ಅಂತ ಇಲ್ಲ, ರಿಸಲ್ಟ್ ಬರಲಿಲ್ಲ, ಬ್ಲಾಕ್ ಆಯ್ತು ಅಂತ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಅವರು ಬಿಸ್ನೆಸ್ ಮಾಡ್ತಿರ್ತಾರೆ, 100ರಲ್ಲಿ 1-2 ಬರ್ಬೋದು. ನಾವು ಎಲ್ಲಾರ ತರ ಏನು ಅವ್ರು ಸರಿಗಿಲ್ಲ ನಂದೇ ಚೆನ್ನಾಗಿದೆ ಅಂತ ಹೇಳಲ್ಲ. ಬಟ್ ಅದನ್ನ ನಮ್ಮ ಹತ್ರ ಚರ್ಚೆ ಮಾಡ್ಬೇಡಿ. ನಮ್ಮ ಹತ್ರ ಏನ್ ಐಟಮ್ಸ್ ಇದೆ, ನೀವೇನ್ ತಗೊಂಡಿದ್ರೆ ನನ್ನ ಹತ್ರ ಮಾತ್ರ ಮಾತಾಡಿ. ಸುಮಾರು ಜನ ಮೆಸೇಜ್ ಮಾಡ್ತಿದ್ದೀರಾ, ನಾವು ಆ ಪೇಜ್ ಅಲ್ಲಿ ತಗೊಂಡ ಹಿಂಗಾಯ್ತು, ಈ ಪೇಜ್ ಅಲ್ಲಿ ತಗೊಂಡ ಹಿಂಗಾಯ್ತು ಅಂತ. ಬಟ್ ನನ್ನ ಪ್ರಾಡಕ್ಟ್ ಸುಮಾರು 2 ವರ್ಷ, ಹೆಚ್ಚು ಕಡಿಮೆ 2 ವರ್ಷದಿಂದ ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ, ಎಷ್ಟು ಜನ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಎಲ್ಲರಿಗೂ ಗೊತ್ತು. ಬಿಸ್ನೆಸ್ ಮಾಡೋರ್ಗೆ ಆಲ್ಮೋಸ್ಟ್ ನಾವು ಸಪೋರ್ಟ್ ಮಾಡ್ತಾನೆ ಇದೀವಿ. ತುಂಬಾ ಜನ, ಸುಮಾರು 20 ಜನವರೆಗೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ನಾನು ಡೈಲಿ ವಿಡಿಯೋ ಮಾಡಿಲ್ಲ ಅಂದ್ರೂ ನನ್ನ ಪ್ರಾಡಕ್ಟ್ ರಾಜ್ಯದ ಮೂಲೆ ಮೂಲೆಗೆ ತಲುಪ್ತಿದೆ, ಅದೊಂದು ಖುಷಿ ಇದೆ. ಇದೇ ರೀತಿ ಇನ್ನು ಯಾರ್ಯಾರು ನಿಮ್ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ಕಂಟಿನ್ಯೂಸ್ ಯೂಸ್ ಮಾಡಿ. ಮತ್ತೆ ನೀವು ಯೂಸ್ ಮಾಡಿರೋರು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದರಲ್ಲಿ ಯಾವುದೇ ತರದ್ದು ಯಾವ್ದು ಎದುರ್ಕೊಳಂಗಿಲ್ಲ. ಕೆಮಿಕಲ್ಸ್ ಆಗ್ಲಿ ಇನ್ನೊಂದಾಗ್ಲಿ ಇನ್ನೊಂದಂತ ಏನಿಲ್ಲ, ನೇರವಾಗಿ ನಮ್ ಶಾಪ್ ಹತ್ರ ಬರ್ಬೋದು. ಎನಿ ಟೈಮ್ ನಿಮ್ ಫೋನ್ಗೆ ರೆಸ್ಪಾನ್ಸ್ ಮಾಡ್ತೀವಿ. ಮತ್ತೆ ಏನು ಡೌಟ್ ಇಲ್ಲ ಫ್ರೆಂಡ್ಸ್, ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಾ ಇರುತ್ತೆ. ನಮ್ದು ಒಂದೇ ವಿಷಯದ ಸಬ್ಜೆಕ್ಟ್ ಅಲ್ಲ, ನಮ್ದು ಸುಮಾರು ತರ ಪ್ರಾಜೆಕ್ಟ್ ಇದೆ. ಬಿಸ್ನೆಸ್ ರಿಲೇಟೆಡ್ ಆಗಿರೋದ್ರಿಂದ ಸಿಲ್ವರ್ ಗೋಲ್ಡ್ ಇದೆ, ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ. ಯಾರಿಗಾದ್ರೂ ಪ್ರಾಡಕ್ಟ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ, ಕಾಲ್ ಮಾಡಿ, ಮೆಸೇಜ್ ಮಾಡಿ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಯಾರ್ಯಾರು ಫೇಶಿಯಲ್ ಬಾಮ್ ಅಂದ್ರೆ ಏನು, ಫೇಶಿಯಲ್ ಬಾಮ್ ಏನಕ್ಕೆ ಅಂತ ಸುಮಾರು ಜನ ಕೇಳ್ತಿದ್ರಿ. ಈಗ ಸುಮಾರು ಕಡಿಮೆ ಅಂದ್ರೆ 2000 ಫೇಶಿಯಲ್ ಬಾಮ್ ಎನಿ ಟೈಮ್ ಸ್ಟಾಕ್ ಇರುತ್ತೆ. ಇನ್ನ ಸ್ಟಾಕ್ ಇಲ್ಲ ಅಂತ ಹೇಳೋದೇ ಇಲ್ಲ. ಫೇಶಿಯಲ್ ಬಾಮ್ ಬಾಕ್ಸ್ ತಗೊಂಡ್ರೆ 400 ರೂಪಾಯಿ, ಸಿಂಗಲ್ ಪೀಸ್ ತಗೊಂಡ್ರೆ 50 ರೂಪೀಸ್. ಪ್ರತಿಯೊಬ್ರು ಒಂದೊಂದು ಪ್ಯಾಕ್ ಅಲ್ಲಿ ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ಪ್ರತಿಯೊಬ್ರು ಲೈಕ್ ಮಾಡೋ ಮುಖಾಂತರ, ಶೇರ್ ಮಾಡೋ ಮುಖಾಂತರ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀನಿ ಫ್ರೆಂಡ್. ಥ್ಯಾಂಕ್ ಯು.